ದಿಢೀರಂತ ಇಳಿಕೆ ಆಗ್ತಾ ಇದೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು. ಹೌದು, ಮತ್ತೆ ಗ್ರಾಹಕರು ಅಂಗಡಿಗಳಿಗೆ ಮುಗಿ ಬೀಳ್ತಾ ಇದ್ದಾರೆ ಖರೀದಿ ಮಾಡೋದಕ್ಕೆ. ಒಂದು ಕಡೆಗೆ ನರೇಂದ್ರ ಮೋದಿಜಿ ಅವರು ಖರೀದಿ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಜನರು ಕಡಿಮೆ ಆದ್ರೆ ಬಿಡ್ತಾರ ವೀಕ್ಷಕರೇ? ಹೌದು, ದಿಢೀರಂತ ಕುಸಿತಕ್ಕೆ ಕಾರಣ ಆದ್ರೂ ಏನು? ಇನ್ನಷ್ಟು ಇಳಿಕೆ ಆಗುತ್ತಾ ಬಂಗಾರದ ಬೆಲೆ? ಈಗ ತಗೋಬೇಕಾ ಬೇಡವಾ? ಎಲ್ಲಾ ಪ್ರಶ್ನೆಗೂ ಕೂಡ ನಿಮಗೆ ಇದೇ ವಿಡಿಯೋದಲ್ಲಿ ಉತ್ತರ ಸಿಗೋದ್ರಿಂದ ಈ ವಿಡಿಯೋನ ದಯವಿಟ್ಟು ನೀವು ಪೂರ್ತಿಯಾಗಿ ಕೊನೆ ತನಕ ನೋಡಿ. ಹೌದು ವೀಕ್ಷಕರೇ, ಇಡೀ ದೇಶಾದ್ಯಂತ ಕರ್ನಾಟಕದಲ್ಲೂ ಕೂಡ ಬಂಗಾರ ಬೆಳ್ಳಿಯಲ್ಲಿ ಸತತ 4 ದಿನಗಳಿಂದ ಭಾರಿ ಒಂದು ಇಳಿಕೆ ಆಗಿದೆ. ನಾವು ನಿಮಗೆ ಇವತ್ತು ಚಾರ್ಟ್ ಮೂಲಕ ತೋರಿಸ್ತೇವೆ. ನೀವು ಕೂಡ ಅಚ್ಚರಿ ಆಗ್ಬಹುದು, ಇಷ್ಟೊಂದು ಇಳಿಕೆ ಆಗ್ಬಿಡ್ತಲ್ಲ. ಈಗ ತಗೊಳ್ಳೋ ಪ್ಲಾನ್ ಕೂಡ ನೀವು ಮಾಡಬಹುದು ವೀಕ್ಷಕರೇ. ಆದ್ರೆ ಈಗ ತಗೋಬೇಕಾ ಬೇಡವಾ? ಕೇಂದ್ರ ಸರ್ಕಾರದ ನಿಯಮಗಳು ಏನ್ ಹೇಳುತ್ತೆ? ಬಂಗಾರ ಖರೀದಿ ಮಾಡೋರು ಈಗ ತಗೋಬೇಕಾ ಬೇಡವಾ? ಎಲ್ಲ ಒಂದು ಅಪ್ಡೇಟ್ ನಿಮಗೆ ಈ ವಿಡಿಯೋದಲ್ಲಿ ಸಿಗಲಿದೆ. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೂ ಕೂಡ ಆಸೆ ಇದ್ರೆ, ಬಂಗಾರದ ಬೆಲೆ ಇಳಿಕೆ ಆಗಲಿ ಅಂತ ಆಸೆ ಇದ್ರೆ, ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಮೂಲಕ ಉತ್ತರ ಕೊಡಬಹುದು. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ನೋಡಿ, ಬಡ ಜನರು ಕೂಡ ಬಂಗಾರ ಸುಲಭವಾಗಿ ಖರೀದಿ ಮಾಡಿರ್ಬೇಕು. ಆ ಒಂದು ಬೆಲೆ ನಮಗೆ ನೀವು ಕಮೆಂಟ್ ಬಾಕ್ಸ್ ಮೂಲಕ ಉತ್ತರವನ್ನ ಕೊಡಬಹುದು ವೀಕ್ಷಕರೇ. ನಿಮ್ಮ ಕಮೆಂಟ್ಗೋಸ್ಕರ ನಾವು ಕಾಯ್ತಾ ಇರ್ತೇವೆ. ತುಂಬಾ ಜನ ಕಮೆಂಟ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ವೀಕ್ಷಕರೇ. ಮೊದಲಿಗೆ ನಾವು ನಿಮಗೆ ಸಾಕ್ಷಿ ಸಮೇತ ಕೂಡ ತೋರಿಸ್ತೇವೆ ಬೆಳ್ಳಿ ಬೆಲೆ ಯಾವ ತರ ಇಳಿಕೆ ಆಗ್ತಾ ಇದೆ ಅಂದ್ರೆ. ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ನ ಪ್ರಕಾರ ಬೆಳ್ಳಿ ಬೆಲೆ ಇನ್ನಷ್ಟು ಇಳಿಕೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಓವರ್ ವ್ಯಾಲ್ಯೂಯೇಷನ್ ಆಗಿರಬಹುದು ಅಂತಾನು ಕೂಡ ಇಲ್ಲಿ. ಓವರ್ ವ್ಯಾಲ್ಯೂಯೇಷನ್ ಅಂದ್ರೆ ಏನು ನೋಡಿ, 5 ರೂಪಾಯಿ ಚಿಪ್ಸ್ ಪ್ಯಾಕೆಟ್ ಯಾರಾದ್ರೂ ನಿಮಗೆ 15 ರೂಪಾಯಿಗೆ ಮಾರಾಟ ಮಾಡಿದ್ರೆ ನೀವು ತಗೋತೀರಾ? ಅಂದ್ರೆ 10 ರೂಪಾಯಿ ವಸ್ತು 30 ರೂಪಾಯಿಗೆ ಸಿಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಯಾರು ತಗೋತಾರೆ? ಈ ತರ ಬೆಳ್ಳಿ ಆಗ್ತಾ ಇರಬಹುದು. ಅಂದ್ರೆ ವೀಕ್ಷಕರೇ, ನೀವು ನೋಡಿ, ಹೋದ ವರ್ಷ ಜೂನ್ ತಿಂಗಳಲ್ಲಿ ಬೆಲೆ ಎಷ್ಟಿತ್ತು ನೀವು ನೋಡಬಹುದು? 1 ಲಕ್ಷ ರೂಪಾಯಿ ಇತ್ತು. ಅವಾಗ ಯಾರೆಲ್ಲ ಖರೀದಿ ಮಾಡಿದ್ರು ಇವತ್ತು ಅವರಿಗೆ 1,50,000 ರೂಪಾಯಿ ಲಾಭ ಅಂತಾನೆ ಹೇಳ್ಬಹುದು. ಅದೇ ಹೋದ ತಿಂಗಳು 2,75,000 ರೂಪಾಯಿ ಇತ್ತು. ಈ ತಿಂಗಳು 2,33,000 ರೂಪಾಯಿಗೆ ಟ್ರೇಡ್ ಕ್ಲೋಸ್ ಆಗಿದೆ. ಅಂದ್ರೆ ನೀವು ಲೆಕ್ಕ ಮಾಡಿ, ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿ ಈಗ ಇಳಿಕೆ ಆಗ್ತಾ ಇದೆ ಬೆಳ್ಳಿ ಬೆಲೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ನೋಡಿ, ಯಾವಾಗ ಉರಿಯೋ ದೀಪ ತುಂಬಾ ಉರಿದು ಆರುತ್ತೆ ಅಂತ ಹೇಳ್ತಾರಲ್ಲ, ಆ ತರ ಈ ಒಂದು ಬೆಲೆ ಕೂಡ ನಮಗೆ ಆ ಒಂದು ಸಾಕ್ಷಿ ಕೊಡ್ತಾ ಇದೆ. ಅಂದ್ರೆ ಬೆಲೆ ಇಳಿಕೆ ಆಗೋ ಮುಂಚೆ ತುಂಬಾನೇ ಉರಿದು ಬಿಡುತ್ತು. ಅಂದ್ರೆ ಉರಿಯೋ ದೀಪ ಎಷ್ಟು ಉರಿಯುತ್ತೆ ಅಷ್ಟೇ ಪ್ರಮಾಣದಲ್ಲಿ ಆರ್ಬಿಡುತ್ತೆ. ನೋಡಿ, ಈಗ ಅದೇ ತರ ಬೆಳ್ಳಿ ಕೂಡ ಆಗಿದೆ. 4 ಲಕ್ಷ ರೂಪಾಯಿ ತನಕ ಹೋಗಿತ್ತು. ಯಾವಾಗ? ಜನವರಿ ಕೊನೆ ಹಂತದಲ್ಲಿ, ಜನವರಿ 28-30ನೇ ತಾರೀಕಿಗೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗಿತ್ತು. ನಂತರ ದಿಢಾರ್ ಅಂತ ಇಳಿಕೆ ಆಗಿ ನೋಡಿ ಇವತ್ತು ಬರೋಬ್ಬರಿ 1,89,000 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. ಸೊ ವೀಕ್ಷಕರೇ, ನೀವು ಏನ್ ಲೆಕ್ಕ ಮಾಡಬಹುದು ಅಂದ್ರೆ, ಬೆಳ್ಳಿ ಓವರ್ ವ್ಯಾಲ್ಯೂಯೇಷನ್ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಟ್ರೇಡಿಂಗ್ ಅಲ್ಲಿ ಏನಾಗ್ತಾ ಇದೆ, ಹೂಡಿಕೆದಾರರ ಮನಸ್ಥಿತಿ ತುಂಬಾನೇ ಬದಲಾವಣೆ ಆಗ್ತಾ ಇದೆ. ದಿಢೀರ್ ಅಂತ ಏರಿಕೆ ಆಗೋದು, ದಿಢೀರ್ ಅಂತ ಇಳಿಕೆ ಆಗೋದು, ಇಲ್ಲಿ ಬೆಳ್ಳಿ ಮಾರ್ಕೆಟ್ ಮ್ಯಾನಿಪ್ಯುಲೇಷನ್ ಆಗ್ತಾ ಇದೆಯಾ ಎಂಬುವ ಸಂಶಯ ಕೂಡ ಬರುತ್ತೆ ಕೆಲವೊಮ್ಮೆ. ನೋಡಿ, ಯಾವಾಗ ಯುದ್ಧಗಳು ಪ್ರಾರಂಭವಾಯಿತು ಅವಾಗ ಬೆಲೆಗಳು ಏರಿಕೆ ಆಗ್ಬೇಕಾಗಿತ್ತು, ಹೊರತಾಗಿ ಈ ಬಾರಿ ಇಳಿಕೆ ಕೂಡ ಆಗಿದೆ. ಸೊ ಈಗ ಮತ್ತೆ ಇಳಿಕೆ ಆಗ್ತಾ ಇದೆ. ನೋಡಿ, ಯುದ್ಧ ನಿಂತೇ ಹೋಯ್ತು, ಈಗ ಮತ್ತೆ ಇಳಿಕೆ ಆಗ್ತಾ ಇದೆ ಬೆಲೆಗಳು ವೀಕ್ಷಕರೇ. ಹೌದು, ಅಮೆರಿಕ ಇರಾನ್ ನಡುವಿನ ಯುದ್ಧ ಕೂಡ ಕೊನೆ ಆಗ್ತಾ ಇದೆ. ಸೊ ಇದರ ಬೆನ್ನಲ್ಲೇ ಅಮೆರಿಕ ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ. ಹೀಗಾಗಿ ಬಂಗಾರ ಬೆಳ್ಳಿ ಇಳಿಕೆಗೆ ಇನ್ನೊಂದು ಕಾರಣ ಅಂತಾನು ಕೂಡ ಹೇಳ್ಬಹುದು. ಸೊ ವೀಕ್ಷಕರೇ, ಈಗ ನೋಡಿ, ಬೆಳ್ಳಿ 1 ಕೆಜಿಗೆ 2,50,000 ರೂಪಾಯಿಗೆ ಬಂದು ನಿಂತಿದೆ. ಇದು ಫಿಸಿಕಲ್ ಮಾರ್ಕೆಟ್ ಅಲ್ಲಿ ಸಿಗೋದು. ಅಂದ್ರೆ 1 ಕೆಜಿಗೆ 2,50,000 ರೂಪಾಯಿ ಬೆಳ್ಳಿ ಬೆಲೆ. ನಿನ್ನೆ 2,60,000 ರೂಪಾಯಿ ಇತ್ತು, 10,000 ರೂಪಾಯಿ ಮತ್ತೆ ಇಳಿಕೆ ಆಗಿದೆ. ಇನ್ನು ಸೋಮವಾರ ಮಂಗಳವಾರ ಏನ್ ಬೇಕಾದ್ರೂ ಆಗ್ಬಹುದು ಮಾರ್ಕೆಟ್ ಅಲ್ಲಿ. ಅದೇ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ 2,33,000 2,34,000 ರೂಪಾಯಿಗೆ ಬೆಲೆ ಕ್ಲೋಸ್ ಆಗ್ತಾ ಇದೆ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಇಳಿಕೆ ಇಲ್ಲಿ ಆಗಿರುವಂತದ್ದು. ಇದೇ ತರ ಬಂಗಾರದಲ್ಲೂ ಕೂಡ ನಡೀತಾ ಇದೆ. ನೋಡಿ, ಒಂದು ಕಡೆಗೆ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಜಿಯವರು, ಪ್ರಧಾನಿಯವರು 1 ವರ್ಷಗಳ ಕಾಲ ಬಂಗಾರ ಖರೀದಿ ಕಡಿಮೆ ಮಾಡಿ ಅಥವಾ ತಗೋಬೇಡಿ ಅಂತ ಒಂದು ಮನವಿ ಸಲಹೆ ಕೂಡ ಕೊಟ್ಟಿದ್ರು. ನಂತರ ಆಮದು ಸುಂಕವನ್ನ ಏರಿಕೆ ಮಾಡಿದ್ರು ವೀಕ್ಷಕರೇ. ಆಮದು ಸುಂಕ 6% ಇತ್ತು. 1 ಲಕ್ಷ ರೂಪಾಯಿಗೆ 6,000 ರೂಪಾಯಿ ಆಮದು ಸುಂಕ ಪ್ಲಸ್ 3% GST, ಅಂದ್ರೆ 9,000 ರೂಪಾಯಿ ಇತ್ತು. ಆದ್ರೆ ಕೇಂದ್ರ ಸರ್ಕಾರ ಮೊನ್ನೆ, ಅಂದ್ರೆ ಕೆಲವು 15 ದಿನಗಳ ಹಿಂದೆ 6% ಇಂದ 15%ಗೆ ಏರಿಕೆ ಮಾಡಿದ್ರು. ಜನರು ಬಂಗಾರ ಖರೀದಿಯಿಂದ ಹಿಂದೆ ಬರಬೇಕು ಅಂತ. ಅಂದ್ರೆ ಜನ ಬೆಲೆ ಏರಿಕೆ ಆದ್ರೆ ತಗೊಳ್ಳಲ್ಲ ಅಂತ ಕೇಂದ್ರ ಸರ್ಕಾರ ಸುಂಕ ಏರಿಕೆ ಮಾಡಿಬಿಡ್ತು. ಸುಂಕ ಏರಿಕೆ ಆಗ್ತಾ ಇದ್ದಂತೆ ಬೆಲೆ 1,60,000 ರೂಪಾಯಿ ತನಕನು ಅವಾಗ ಜನರು ಹಿಂದೆಟ್ಟು ಹಾಕಿರ್ಬಹುದು. ಆದ್ರೆ ಈಗ ಬೆಲೆ ಇಳಿಕೆ ಆಗಿದೆ, ಯಾರು ತಾನೇ ಸುಮ್ಮನೆ ಕುಂದಿರ್ತಾರೆ? ಒಂದು ಕಡೆಗೆ ಜನರಿಗೂ ಕೂಡ ಗೊಂದಲ, ಈಗ ತಗೋಬೇಕಾ ಬೇಡವಾ ಈ ಒಂದು ಪ್ರಶ್ನೆ ಕೂಡ ಜನರಲ್ಲಿ ಮೂಡ್ತಿರ್ಬಹುದು. ವೀಕ್ಷಕರೇ, ನಾವು ನಿಮಗೆ ಚಾರ್ಟ್ ಅಲ್ಲಿ ಒಂದು ಇನ್ಫಾರ್ಮೇಶನ್ ತೋರಿಸ್ತೇವೆ, ನೀವು ನೋಡಿ ಅಚ್ಚರಿ ಆಗ್ಬಹುದು. ಎದಕ್ಕಂದ್ರೆ
ಮಲ್ಟಿ ಕಾಮೊಡಿಟಿ ಎಕ್ಸ್ಚೇಂಜ್ ನ ಪ್ರಕಾರ ಬಂಗಾರದ ಬೆಲೆ ಮುಂದಿನ ಬರೋ ದಿನ ಇಳಿಕೆ ಆಗುತ್ತೋ ಏರಿಕೆ ಆಗುತ್ತೋ ಈ ಒಂದು ನಿಮಗೆ ಪ್ಯಾಟರ್ನ್ ನೋಡಿದ್ರೆ ಗೊತ್ತಾಗಬಹುದು. ಅಂದ್ರೆ ನೋಡಿ, ಸ್ಟ್ರಾಂಗ್ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅಂತ ಬರುತ್ತೆ ಟ್ರೇಡಿಂಗ್ ಅಲ್ಲಿ. ಮಲ್ಟಿ ಕಾಮೊಡಿಟಿ ಎಕ್ಸ್ಚೇಂಜ್ ಬಂಗಾರದ್ದು ವ್ಯಾಲ್ಯೂ ಚಾರ್ಟ್ ನಿಮಗೆ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇವೆ ನೋಡಿ. ಮೊದಲಿಗೆ ಹೋದ ವರ್ಷ ಜೂನ್ ತಿಂಗಳಲ್ಲಿ ಬೆಲೆ 95,000 ರೂಪಾಯಿ ಇತ್ತು. ಅಂದ್ರೆ 95,000 ಹೋದ ವರ್ಷ ಈ ಸಮಯದಲ್ಲಿ 95,000 ಇತ್ತು. ಆದ್ರೆ ಈಗ ಬೆಲೆ ಇರೋದು 1,47,000 ರೂಪಾಯಿ. ಅಂದ್ರೆ ನೀವೇನಾದ್ರೂ ಹೋದ ವರ್ಷ ಜೂನ್ ತಿಂಗಳಲ್ಲಿ ಖರೀದಿ ಮಾಡಿದ್ರೆ ಇವತ್ತು ಮಾರಾಟ ಮಾಡಿದ್ರೆ ನಿಮಗೆ 50,000-60,000 ರೂಪಾಯಿ ಲಾಭ 10 ಗ್ರಾಮ್ಗೆ ಅಂತ ತಿಳ್ಕೊಳ್ಳಿ ಎಕ್ಸಾಂಪಲ್ಗೆ. ವೀಕ್ಷಕರೇ, ಇದು ದೊಡ್ಡ ಮಟ್ಟದಲ್ಲಿ ನಿಮಗೆ ಲಾಭ ಕೊಡೋದು ಬೆಳ್ಳಿ. ನೋಡಿ, ಬೆಳ್ಳಿ ಬೆಲೆ ಹೋದ ವರ್ಷ 1 ಲಕ್ಷ ರೂಪಾಯಿದದ್ದು 2.5 ಲಕ್ಷ ಆಗಿದೆ. ಅಂದ್ರೆ ಬಂಗಾರಕ್ಕೆ ಕಂಪೇರ್ ಮಾಡಿದ್ರೆ ಬೆಳ್ಳಿ ನಿಮಗೆ ದೊಡ್ಡ ಮಟ್ಟದಲ್ಲಿ ಲಾಭ ಕೊಟ್ಟಿದೆ ವೀಕ್ಷಕರೇ. ಸೊ ಬಂಗಾರದಲ್ಲಿ ಹೂಡಿಕೆದಾರರು ಏನ್ ಮಾಡ್ತಾ ಇದ್ದಾರೆ, ಬೆಳ್ಳಿಯಲ್ಲಿ ಆಸಕ್ತಿ ತೋರಿಸ್ತಾ ಇರಬಹುದು. ಅಂದ್ರೆ ಈ ಒಂದು ರೇಂಜ್ ಬೌಮೆಂಟ್ ಅಲ್ಲಿ ಸಿಕ್ಕಾಕಿಕೊಂಡಿದೆ ಬಂಗಾರ. 1,50,000 ರೂಪಾಯಿ ಮೇಲ್ ಹೋಗುತ್ತೆ, 1,40,000 ರೂಪಾಯಿ ಬರುತ್ತೆ. ಈ ತರಾನೇ ಒಂದು ರೇಂಜ್ ಬೌಂಡ್ ಅಲ್ಲಿ ಸಿಕ್ಕಾಕಿಕೊಂಡಿದೆ. ಯಾವಾಗ 1,30,000 ರೂಪಾಯಿಗಿಂತ ಬಂಗಾರದ ಬೆಲೆ ಕಡಿಮೆ ಆಗುತ್ತೆ, ಅಂದ್ರೆ ಬೆಲೆ ಇಳಿಕೆ ಆಗುತ್ತೆ ನೋಡಿ, ಅವಾಗ ದೊಡ್ಡ ಮಟ್ಟದಲ್ಲಿ ಇಳಿಕೆ ಕಾಣುವ ಚಾನ್ಸ್ ಇದೆ. ಅಂದ್ರೆ ಕಳೆದ 3-4 ತಿಂಗಳಲ್ಲಿ 1,30,000 ರೂಪಾಯಿ ಮೇಲೇನೆ ಬಂಗಾರ ಸಸ್ಟೇನ್ ಆಗಿದೆ. ಅಂದ್ರೆ ಅಲ್ಲಿ ಹೂಡಿಕೆದಾರರು ಏನಾಗ್ತಿದ್ದಾರೆ, ಆಕ್ಟಿವ್ ಆಗ್ತಿದ್ದಾರೆ. ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಜನರು ಮತ್ತೆ ಮುಗಿಬಿದ್ದು ಖರೀದಿ ಮಾಡ್ತಾರೆ. ಜನರು ಅಂದ್ರೆ ನಾವಲ್ಲ ನೋಡಿ, ಹೂಡಿಕೆದಾರರು ಅಂತ ಬರ್ತಾರೆ. ಸಾವಿರಾರು ಕೋಟಿ ಹೂಡಿಕೆ ಮಾಡ್ತಾರೆ. ವಿದೇಶಿ ಬ್ಯಾಂಕುಗಳು ಸಾವಿರಾರು ಕೋಟಿ ಹಣವನ್ನ ಬಂಗಾರದಲ್ಲಿ ಹೂಡಿಕೆ ಮಾಡ್ತಾರೆ. ಸೊ ಈಗ ಬಂಗಾರ ಬೆಲೆಗೆ ಏರಿಕೆ ಕಾರಣ ನೋಡಿ. ಮುಂದಿನ ಬರೋ ದಿನ ಹೋದ ವರ್ಷ 1 ಲಕ್ಷ ಇತ್ತು, ಈ ವರ್ಷ 1,50,000, ಇನ್ನು ಮುಂದಿನ ವರ್ಷ 2 ಲಕ್ಷ ಆಗ್ಬಹುದಾ? ಈ ತರ ತಜ್ಞರು ಲೆಕ್ಕಾಚಾರ ಮಾಡ್ತಾರೆ. ಸೊ ವೀಕ್ಷಕರೇ, ಇಲ್ಲಿ ಬೆಳ್ಳಿ ನಾವು ಕಂಪೇರ್ ಮಾಡಿದ್ರೆ ಹೋದ ವರ್ಷ 1 ಲಕ್ಷ, ಈ ವರ್ಷ 2.5 ಲಕ್ಷ ಆಗಿದೆ. ಸೊ ಈಗ 1.5 ಲಕ್ಷ ರೂಪಾಯಿ ಲಾಭ ಕೊಟ್ಟಿದೆ ಹೂಡಿಕೆದಾರರಿಗೆ. ಆದ್ರೆ ಬಂಗಾರ ಹೋದ ವರ್ಷ 1 ಲಕ್ಷ ಇತ್ತು, ಈ ವರ್ಷ 1.5 ಲಕ್ಷ ಇದೆ, 50,000 ಲಾಭ ಕೊಟ್ಟಿದೆ. ಕಂಪೇರ್ ಮಾಡಿದ್ರೆ ಬೆಳ್ಳಿಯಲ್ಲಿ ಲಾಭ ಹೂಡಿಕೆ ಜಾಸ್ತಿ ಸಿಗ್ತಾ ಇದೆ. ಸೊ ಹೂಡಿಕೆದಾರರು ಬೆಳ್ಳಿಯಲ್ಲಿ ಹೂಡಿಕೆ ಮಾಡಲು ಶುರು ಮಾಡಿದ್ರೆ ಬೆಳ್ಳಿ ಬೆಲೆ ಏರಿಕೆ ಆಗುತ್ತೆ. ಸೊ ಬಂಗಾರದ ಬೆಲೆ ಇಳಿಕೆ ಆಗುತ್ತೆ. ಹೂಡಿಕೆದಾರರು ಯಾವತ್ತಿದ್ರೂ ಕೂಡ ಲಾಭದತ್ತ ಮುಖ ಮಾಡ್ತಾರೆ. ಎಲ್ಲಿ ಲಾಭ ಇರುತ್ತೆ ಅಲ್ಲಿ ಮುಖ ಮಾಡ್ತಾರೆ ಹೂಡಿಕೆದಾರರ ಆ ಒಂದು ಮನಸ್ಥಿತಿ. ಯಾರು ನೋಡಿ, ಮೊನ್ನೆ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇತ್ತು, ಕಚ್ಚಾ ತೈಲದಲ್ಲಿ ಹೂಡಿಕೆ ಮಾಡಿದ್ರು, ಕಚ್ಚಾ ತೈಲದಲ್ಲಿ ಬೆಲೆ ಏರಿಕೆ ಆಯಿತು. ಸೊ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಯಾರೂ ಕೂಡ ಮಾಡಿಲ್ಲ. ಅವಾಗ ಬಂಗಾರ ಬೆಳ್ಳಿ ಇಳಿಕೆಗೆ ಕಾರಣವಾಯಿತು. ಎರಡನೇದಾಗಿ ಅಮೆರಿಕನ್ ಡಾಲರು ಬಲವಾಗ್ತಾ ಇದೆ. ಸೊ ವೀಕ್ಷಕರೇ, ಅಮೆರಿಕನ್ ಡಾಲರ್ ಬಲವಾದ್ರೆ ಅವಾಗ ಬಂಗಾರ ಬೆಳ್ಳಿ ಬೆಲೆ ಇಳಿಕೆಗೆ ಮತ್ತೊಂದು ಕಾರಣ ಅಂತಾನು ಹೇಳ್ಬೋದು. ಈಗಾಗಲೇ US ಡಾಲರ್ ಇಂಡೆಕ್ಸ್ 100 ಪಾಯಿಂಟ್ ಅಲ್ಲಿ ಹೋಗ್ತಾ ಇದೆ. ಸೊ ನಮ್ಮ ಒಂದು ಕರ್ನಾಟಕ ದೇಶಾದ್ಯಂತ ಬಂಗಾರ ಬೆಳ್ಳಿ ಇಳಿಕೆಗೆ ಡಾಲರ್ ಫೆಡ್ ರೇಟ್ಸ್ ಕೂಡ ಇಲ್ಲಿ ಕಾರಣ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಈಗ 18 ಕ್ಯಾರೆಟ್ ಚಿನ್ನದ ಬೆಲೆ 1,09,000 ರೂಪಾಯಿಗೆ ಮತ್ತೆ ಬಂದಿದೆ. ನೋಡಿ, ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡ್ತಲ್ಲ, ಅವಾಗ 1,12,000 ರೂಪಾಯಿ ಇತ್ತು, ಜನ ತಗೋಬಾರ್ದು ಅಂತ ಏರಿಕೆ ಮಾಡಿದ್ರು. 1,20,000 ರೂಪಾಯಿ ಹೋಯ್ತು. ಸರ್ಕಾರ 6% ಇದ್ರೆ 15%ಗೆ ಸುಂಕ ಏರಿಕೆ ಮಾಡಿದಾಗ ಈಗ ನೋಡಿ 15% ಸುಂಕ ಹಾಗೆ ಇದೆ, ಆದ್ರೂ ಕೂಡ ಬೆಲೆ ಇಳಿಕೆ ಆಗಿದೆ. ಅಂದ್ರೆ ಇದು ಬೆಲೆ ಇಳಿಕೆ ಆಗಿದೆಯಲ್ಲ, ಇದು ಡಿಸ್ಕೌಂಟ್ ಅಂತ ತಿಳ್ಕೊಳ್ಳಿ. ಕೇಂದ್ರ ಸರ್ಕಾರ ಇದ್ರ ಮೇಲೂ ಕೂಡ 15% ತಗೋತಾ ಇದೆ. ಒಂದು ವೇಳೆ ಯುದ್ಧಗಳು ಮುಗಿತಾ ಇದ್ದಾವ ಹಿನ್ನೆಲೆ ಭಾರತ ಸರ್ಕಾರದಿಂದ ಕೇಂದ್ರ ಸರ್ಕಾರ ಬಂಗಾರದ ಮೇಲಿದ್ದ ಆಮದು ಸುಂಕವನ್ನ 15% ಇದ್ದದ್ದು ಮತ್ತೆ ಹಳೆಯ 6%ಗೆ ಇಳಿಕೆ ಮಾಡಿದ್ದೆ ಆದಲ್ಲಿ ಇವತ್ತು 18 ಕ್ಯಾರೆಟ್ ಚಿನ್ನದ ಬೆಲೆ 1 ಲಕ್ಷ ರೂಪಾಯಿ ಆಗ್ಬೇಕಾಗಿತ್ತು. ಅಂದ್ರೆ ಇವತ್ತು ಬೆಲೆ 1 ಲಕ್ಷ ರೂಪಾಯಿ ಇರಬೇಕಾಗಿತ್ತು. ಆದ್ರೆ ಕೇಂದ್ರ ಸರ್ಕಾರ ಆಮದು ಸುಂಕ 6ರಿಂದ 15%ಗೆ ಏರಿಕೆ ಮಾಡಿರೋ ಕಾರಣ ಬೆಲೆ ಇವತ್ತು 1,09,000 ರೂಪಾಯಿ ಇದೆ. ಅಂದ್ರೆ ಇದರ ಅರ್ಥ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಬಂಗಾರ ಸ್ವಲ್ಪ ತುಟ್ಟಿ, ಅಂದ್ರೆ ಸ್ವಲ್ಪ ಬೆಲೆ ಜಾಸ್ತಿ ಅಂತಾನೆ ಹೇಳ್ಬಹುದು. ಅಂದ್ರೆ ಬಂಗಾರದಲ್ಲಿ ಬಂಗಾರ ಕಾಸ್ಟ್ಲಿ. ಎದಕ್ಕಂದ್ರೆ ಆಮದು ಸುಂಕ 15% ಪ್ಲಸ್ 3% GST ಬೇರೆ, ಟೋಟಲ್ ಲಕ್ಷಕ್ಕೆ 18,000 ರೂಪಾಯಿ ತೆರಿಗೆ ಕಟ್ಟಿ ಬಂಗಾರ ನೀವು ಈಗ ಖರೀದಿ ಮಾಡಬೇಕಾಗುತ್ತೆ. ಇನ್ನು ಮುಂದಿನ ಬರೋ ದಿನ ಯುದ್ಧಗಳು ನಿಂತು ಹೋಗುತ್ತೆ, ಡಾಲರ್ ಬಲವಾಗುತ್ತೆ, ಬಂಗಾರ ಬೆಳ್ಳಿ ಇಳಿಕೆ ಆಗುತ್ತೆ, ಕೇಂದ್ರ ಸರ್ಕಾರ ಮತ್ತೆ ಆಮದು ಸುಂಕ ಇಳಿಕೆ ಮಾಡಿಬಿಡ್ತು ಅಪ್ಪ ಅಂದ್ರೆ ಬೆಲೆ ಮತ್ತೆ ಧಡಾರ್ ಅಂತ ಇಳಿಕೆ ಆಗುತ್ತೆ ಅಂತ ತಿಳ್ಕೊಳ್ಳಿ. ಈಗ ನೀವು ಖರೀದಿ ಮಾಡಿದ್ರೆ ಅವಾಗ ಬೆಲೆ ಇಳಿಕೆ ಆದ್ರೆ ನಿಮಗೆ ನಷ್ಟವೇ ಹೌದು. ಸೊ ವೀಕ್ಷಕರೇ, ಯಾರೆಲ್ಲ ಖರೀದಿ ಮಾಡಲು ಪ್ಲಾನ್ ಮಾಡ್ತಿದ್ದೀರಾ ಸ್ವಲ್ಪ ವೇಟ್ ಮಾಡಿ. ಯಾಕಂದ್ರೆ ಮಾರ್ಕೆಟ್ ಇನ್ನು ಸ್ಟೇಬಲ್ ಆಗಬೇಕು. ಬಂಗಾರ ಬೆಳ್ಳಿ ಎರಡೂ ಕೂಡ ಓವರ್ ವ್ಯಾಲ್ಯೂಯೇಷನ್ ಅಂತ ತಜ್ಞರು ಹೇಳಿದ್ದಾರೆ. ಅಂದ್ರೆ 10 ರೂಪಾಯಿ ವಸ್ತು 30 ರೂಪಾಯಿಗೆ ಮಾರಾಟ ಮಾಡಿದ್ರೆ ಯಾರು ತಾರೆ ತಗೋತಾರೆ, ಈ ತರ ಆಗ್ತಾ ಇದೆ ಅಂತೆ. ಸೊ ಈಗ 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ,
1,33,900 ರೂಪಾಯಿ, ಅಂದ್ರೆ 1,34,000 ರೂಪಾಯಿ. ಇದು 10 ಗ್ರಾಮ್ನು 22 ಕ್ಯಾರೆಟ್ ಚಿನ್ನ. 22 ಕ್ಯಾರೆಟ್ ಅಂದ್ರೆ 916 ಅಂತ ಬರುತ್ತೆ. ತುಂಬಾ ಜನ ಎಲ್ಲಿ ಮೋಸ ಹೋಗ್ತಾರೆ, 22 ಕ್ಯಾರೆಟ್ ಅಂತ ಬಂಗಾರ ತಗೋತಾರೆ, ಆದ್ರೆ ಆ ಬಂಗಾರದ ಆಭರಣದ ಮೇಲೆ ಹಾಲ್ ಮಾರ್ಕ್ ಇರಲ್ಲ. ಹಾಲ್ ಮಾರ್ಕ್ ಇಲ್ಲದಿರೋ ಬಂಗಾರ ತಗೋಬೇಡಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಹಾಲ್ ಮಾರ್ಕ್ ಇಲ್ಲದಿರೋ ಬಂಗಾರ ತಗೊಂಡ್ರೆ ನಿಮಗೆ ಮೋಸ ಕೂಡ ಆಗ್ಬಹುದು. ಹೀಗಾಗಿ ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೋಬೇಕು. 22 ಕ್ಯಾರೆಟ್ ಅಂದ್ರೆ 916, 18 ಕ್ಯಾರೆಟ್ ಅಂದ್ರೆ 75%, 750 ಅಂತ ಬರೆದಿರ್ತಾರೆ. 916 ಅಂದ್ರೆ 22 ಕ್ಯಾರೆಟ್, 750 ಅಂದ್ರೆ 75 ಕ್ಯಾರೆಟ್. ಇನ್ನು 24 ಕ್ಯಾರೆಟ್ ಅಂದ್ರೆ 99.9 ಅಂತ ಬರುತ್ತೆ, 999 ಪ್ಯೂರಿಟಿ ಅಂತ ಬರುತ್ತೆ ವೀಕ್ಷಕರೇ. ಸೊ ಹೂಡಿಕೆ ಮಾಡೋರು ಗಟ್ಟಿ ಬಂಗಾರ ತಗೋಬೇಕು. ಇವತ್ತೇ ಬಂಗಾರ ತಗೋಬೇಡಿ. ಇವತ್ತು ಇಳಿಕೆ ಆಗಿದೆ ಅಂದ್ರೆ ಸ್ವಲ್ಪ ತಗೋಬೇಕು. 10 ಗ್ರಾಮ್ ತಗೊಳ್ಳೋದಿದೆ ಅಂದ್ರೆ ಇವತ್ತು ಇಳಿಕೆ ಆಯ್ತಾ, ಇವತ್ತು 1 ಗ್ರಾಮ್ 2 ಗ್ರಾಮ್ ಆ ತರ ತಗೋಬೇಕು. ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಸ್ವಲ್ಪ ತಗೊಂಡ್ರೆ ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ಸ್ವಲ್ಪ ಲಾಭ ಕೊಡುತ್ತೆ. ಇನ್ನು 2-3 ವರ್ಷದಲ್ಲಿ ಬಂಗಾರ 2 ಲಕ್ಷ ರೂಪಾಯಿನೂ ಕೂಡ ದಾಟಬಹುದು ಅಂತ ತಜ್ಞರು ಹೇಳ್ತಾರೆ. ಯಾಕಂದ್ರೆ ಹಿಂದಿನ 20 ವರ್ಷದ ಹಿಂದೆ ಬಂಗಾರ 10,000 20,000 ರೂಪಾಯಿ ಇತ್ತು 10 ಗ್ರಾಮ್ಗೆ. ಇವತ್ತು ನೋಡಿ 10 ಗ್ರಾಮ್ಗೆ 1.5 ಲಕ್ಷ ರೂಪಾಯಿ ತನಕ ಬಂದಿದೆ. ಸೊ ಮುಂದಿನ ಬರೋ ಇನ್ನು 2-3 ವರ್ಷದ ನಂತರ ಬಂಗಾರ 10 ಗ್ರಾಮ್ಗೆ 2 ಲಕ್ಷ ರೂಪಾಯಿ ಆಗ್ಬೋದು, ಅಂದ್ರೆ ಗ್ರಾಮ್ಗೆ 20,000 ರೂಪಾಯಿನೂ ಆಗ್ಬೋದು. ಹಾಗಾದ್ರೆ ಈಗ 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ? 1,46,000 ರೂಪಾಯಿ. ನೋಡಿ, ಹೋದ ವಾರ ಇದ್ರದ್ದು ಬೆಲೆ 1,50,000 ರೂಪಾಯಿ ಇತ್ತು. 20 ದಿನಗಳ ಹಿಂದೆ ಇದ್ರದ್ದು ಬೆಲೆ 1,60,000 ರೂಪಾಯಿ ಇತ್ತು. ಇವತ್ತು ನೋಡಿ 1,46,000 ರೂಪಾಯಿ. ಹತ್ತತ್ರ ಏನಿಲ್ಲ ಅಂದ್ರೂ ಕೂಡ ನಿಮಗೆ 14,000 15,000 ರೂಪಾಯಿ ಬೆಲೆ 15 ದಿನಗಳಲ್ಲಿ ಇಳಿಕೆ ಆಗಿದೆ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಕುಸಿತವಾಗಿದೆ. ಕಾರಣ ಅಮೆರಿಕ ಇರಾನ್ ನಡುವಿನ ಯುದ್ಧ ಕೊನೆಯಾಯಿತು. ಹೂಡಿಕೆದಾರರು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ, ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡಲು ಪ್ರಾರಂಭ ಮಾಡಿರಬಹುದು. ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋರ ಸಂಖ್ಯೆ ಕಡಿಮೆ ಆಗಿರೋದೇ ಈ ಬಂಗಾರ ಬೆಳ್ಳಿ ಇಳಿಕೆಗೆ ಕಾರಣ. ಇನ್ನು ಮುಂದಿನ ಬರೋ ದಿನ ಮತ್ತಷ್ಟು ಇಳಿಕೆಗೆ ಸಿದ್ಧವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಮುಂದಿನ 2-3 ವರ್ಷಗಳಲ್ಲಿ ಬೆಲೆ ಏರಿಕೆ ಆಗಬಹುದು ಅಂತಾನೂ ಕೂಡ ತಜ್ಞರು ಹೇಳಿದ್ದಾರೆ. ಹೂಡಿಕೆ ಮಾಡೋರು ಸ್ವಲ್ಪ ವಿಚಾರ ಮಾಡಿ ಹೂಡಿಕೆ ಮಾಡಬಹುದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ.